ನನ್ನ ಪ್ರೀತಿಯ ವೀಕ್ಷಕರೇ, ನಾವು ಇಂದು ಆಚರಿಸುವ ದೀಪಾವಳಿ ಹಬ್ಬದ ಹಿಂದೆ ಒಂದು ಅದ್ಭುತ ಕಥೆಯಿದೆ. ರಾವಣನನ್ನು ಸಂಹರಿಸಿ 14 ವರ್ಷಗಳ ವನವಾಸ ಮುಗಿಸಿ ಭಗವಾನ್ ಶ್ರೀರಾಮ, ಸೀತಾಮಾತೆ ಹಾಗೂ ಲಕ್ಷ್ಮಣರು ಅಯೋಧ್ಯೆಗೆ ವಾಪಸ್ಸಾಗಿದರು. ಆ ದಿನ ಅಯೋಧ್ಯೆ ನಗರದ ಜನರ ಸಂತೋಷಕ್ಕೆ ಮಿತಿಯಿರಲಿಲ್ಲ. ಅವರು ಮನೆ ಮನೆ ಸ್ವಚ್ಛಗೊಳಿಸಿ, ದೀಪಗಳನ್ನು ಹಚ್ಚಿ, ಮೂರ್ತಿಗಳನ್ನು ಅಲಂಕರಿಸಿ, ನೂರಾರು ಹೂಗಳಿಂದ ನಗರವನ್ನು ಶೋಭಾಯಮಾನಗೊಳಿಸಿದರು. ಅವರು ಬೆಳಗಿಸಿದ ದೀಪಗಳು ಕೇವಲ ಬೆಳಕಲ್ಲ, ಅವು ಸತ್ಯದ ಜಯ, ಧರ್ಮದ ವಿಜಯ ಹಾಗೂ ಅಂಧಕಾರದ ನಿವಾರಣೆಯ ಪ್ರತೀಕ. ಅಯೋಧ್ಯೆಯ ಆ ರಾತ್ರಿ ಸೂರ್ಯನಿಗಿಂತಲೂ ಹೆಚ್ಚು ಹೊಳೆಯಿತು. ಜನರು ಹರ್ಷದಿಂದ ಕೀರ್ತನೆ ಹಾಡಿದರು, ರಾಮನ ಜಯಘೋಷಿಸಿದರು. ಜೈ ಶ್ರೀರಾಮ, ಜೈ ಸೀತಾರಾಮ ಎಂದು ಆಕಾಶವನ್ನೇ ನಡುಗಿಸಿದರು. ಆ ದಿನವೇ ಮೊದಲ ದೀಪಾವಳಿ. ಆ ದಿನದಿಂದಲೇ ಪ್ರತಿವರ್ಷ ನಾವು ದೀಪ ಹಚ್ಚುತ್ತೇವೆ. ಅದು ಕೇವಲ ಹಬ್ಬವಲ್ಲ, ನಮ್ಮೊಳಗಿನ ಸತ್ಯ, ಧರ್ಮ, ಪ್ರೀತಿ ಮತ್ತು ಬೆಳಕಿನ ಜಯದ ಸಂಕೇತ. ರಾಮನ ವಾಪಸ್ಸು ಅಂದರೆ ಅದು ನ್ಯಾಯದ ಕಾಲದ ಆರಂಭ, ಶಾಂತಿಯ ರಾಮರಾಜ್ಯದ ಉದಯ. ಇಂದಿನ ದೀಪಾವಳಿಯಲ್ಲೂ ನಾವು ಆ ಪಾಠವನ್ನು ನೆನಪಿಸಿಕೊಳ್ಳೋಣ. ದೀಪ ಹಚ್ಚೋಣ, ಅಂಧಕಾರ ಹೋಗಲಿ, ಮನಸ್ಸು ಬೆಳಗಲಿ. ಶುಭ ದೀಪಾವಳಿ ನಿಮಗೆ. ನಮಸ್ಕಾರ.